दलित आणि अल्पसंख्याकांच्या कल्याणासाठी आमचे वडील मुख्यमंत्री सिद्धरामय्या अहोरात्र मेहनत घेत आहेत. त्यांच्या इच्छेनुसार मीही अहिंद जनतेच्या हितासाठी कार्य करेन, असे विधान परिषदेचे सदस्य यतींद्र सिद्धरामय्या यांनी सांगितले. ते तालुक्यातील कवलगुड्डा गावातील करियोग सिद्ध शाळेच्या वेबसाईटचे उद्घाटन व बक्षीस वितरण कार्यक्रमात बोलत होते. ते म्हणाले की शालेय विद्यार्थ्यांनी अभ्यासासोबतच अभ्यासेतर उपक्रमांमध्ये सहभागी होणे अत्यंत महत्त्वाचे आहे. 24/7 ಟಿವಿ ಇರ್ತಿರ್ಲಿಲ್ಲ, ನೂರಾರು ಕೇಬಲ್ ಚಾನೆಲ್ಗಳಿರಲಿಲ್ಲ. ನಾನು ಕಾಲೇಜಿಗೆ ಬಂದ್ಮೇಲೆ ಹಾಕಾಗ ಅಷ್ಟೊಂದು ಚಾನೆಲ್ಗಳು ಬಂತು. ಹೈಸ್ಕೂಲ್ಗೆ ಬಂದಾಗ ನಂತರ ಇಂಟರ್ನೆಟ್ ಅಂತೂ ಇರಲೇ ಇಲ್ಲ. ಸೋಷಿಯಲ್ ಮೀಡಿಯಾ ಅದು ಇನ್ಸ್ಟಾಗ್ರಾಮ್ ಅಂತೆ, ಯೂಟ್ಯೂಬ್ ಅಂತೆ, ಟ್ವಿಟರ್ ಅಂತ ಇದು ಯಾವುದು ಕೂಡ ಇರಲಿಲ್ಲ. ಆದರೆ ಈಗಿನ ಮಕ್ಕಳಿಗೆ ಬಹಳಷ್ಟು ಡಿಸ್ಟ್ರಾಕ್ಷನ್. ಅಷ್ಟು ಡಿಸ್ಟ್ರಾಕ್ಷನ್ ಮಧ್ಯೆನೂ ಕೂಡ ಅವರು ಬಹಳ ಏಕಾಗ್ರತೆಯಿಂದ ಓದಬೇಕಾದಂತಹ ಪರಿಸ್ಥಿತಿ ಇದೆ. ಮತ್ತೆ ಶಾಲೆ ಸಮಯದಲ್ಲಿ ನಾವು ವಿದ್ಯಾರ್ಥಿ ದೆಸೆಯಲ್ಲಿ ಸರಿಯಾಗಿ ಓದದೆ ಹೋದ್ರೆ ಮುಂದೆ ಅದು ನಮ್ಮ ಜೀವನಕ್ಕೆ ತೊಂದರೆ ಆಗುತ್ತೆ. ನಾವು ಉತ್ತಮವಾದಂತಹ ಒಂದು ಜೀವನ ಕಟ್ಕೋಬೇಕು ಅಂತಂತಂದ್ರೆ ನಾವು ಚೆನ್ನಾಗಿ ಓದಬೇಕು. ಚೆನ್ನಾಗಿ ಓದಿ ಉನ್ನತ ಸ್ಥಾನಕ್ಕೆ ಬಂದು ಒಳ್ಳೆ ಉದ್ಯೋಗ ಪಡ್ಕೊಂಡ್ರೆ ನಾವು ನಮ್ಮ ಜೀವನೋಪಾಯಕ್ಕೂ ಕೂಡ ಒಳ್ಳೆ ದಾರಿ ಮಾಡ್ಕೊಂಡಾಗುತ್ತೆ. ತಂದೆ ತಾಯಿಗಳಿಗೂ ಕೂಡ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿ ದೆಸೆಯಲ್ಲಿ ದಯವಿಟ್ಟು ಏನೇ ಡಿಸ್ಟ್ರಾಕ್ಷನ್ ಇದ್ರೂ ಕೂಡ ಅದ್ರ ಕಡೆ ಗಮನ ಕೊಡದೆ ನಿಮ್ಮ ಓದಿನ ಕಡೆಗೆ ಹೆಚ್ಚಿನ ಗಮನ ಕೊಡಿ ಅಂತ ಹೇಳ್ತೇನೆ. ಬಟ್ ಬರೀ ಓದು ಮಾತ್ರ ಅಲ್ಲ, ಸರ್ವಾಂಗೀಣ ವ್ಯಕ್ತಿತ್ವನ ಕೂಡ ಅಭಿವೃದ್ಧಿ ಮಾಡ್ಕೊಳ್ಬೇಕಾಗುತ್ತೆ. ಓದಿನ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ನಿಮ್ಗೆ ಎಲ್ಲಿ ಪ್ರತಿಭೆ ಇರುತ್ತೆ ಅಂತ ಅನ್ಸುತ್ತೆ, ನಿಮ್ಗೆ ಎಲ್ಲಿ ಆಸಕ್ತಿ ಇರುತ್ತೆ ಅನ್ಸುತ್ತೆ, ಅಂತಹ ಒಂದು ಕ್ಷೇತ್ರಗಳಲ್ಲೂ ಕೂಡ ನೀವು ಹೆಚ್ಚಿನ ಪರಿಶ್ರಮ ಹಾಕಿ ನಿಮ್ಮ ಪ್ರತಿಭೆಯನ್ನ ಬೆಳೆಸ್ಕೊಳ್ಳುವಂತ ಪ್ರಯತ್ನ ಮಾಡಿ ಅಂತ ಹೇಳ್ತಾನೆ. ಮತ್ತೆ ಎಲ್ಲರೂ ಕೂಡ ನಾವು ಶಾಲೆಯಲ್ಲಿ ಓದ್ಬೇಕಾದ್ರೆ ಮಾಡೋ ತಪ್ಪೇನಪ್ಪಾ ಅಂತಂದ್ರೆ ನಾವು ಕಂಠಪಾಠ ಮಾಡಕ್ಕೆ ಪ್ರಯತ್ನ ಪಟ್ಬಿಡ್ತೀವಿ. ಏನೇ ಸಬ್ಜೆಕ್ಟ್ ಇದ್ರು ಅದ್ರೊಳಗೆ ಕಂಠಪಾಠ ಮಾಡಿ ಟೆಕ್ಸ್ಟ್ ಬುಕ್ ನಲ್ಲಿ ಏನಿರುತ್ತೆ, ಪಠ್ಯ ಪುಸ್ತಕದಲ್ಲಿ ಏನಿರುತ್ತೆ ಅದನ್ನೇ ಉತ್ತರ ಪತ್ರಿಕೆನಲ್ಲಿ ಭಟ್ಟಿ ಇಳಿಸುವಂತ ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ಆ ಕೆಲಸ ಮಾಡಬೇಡಿ. ಯಾಕೆಂತಂದ್ರೆ ಸ್ಟೇಟ್ ಸಿಲೆಬಸ್ ನಲ್ಲಿ ಓದ್ಬೇಕಾದ್ರೆ ಸುಲಭ ಆಗುತ್ತೆ. ಆದ್ರೆ ನಂತರ ನೀವು PUC ದಾಟದ ಮೇಲೆ MBBS ಅಥವಾ ಇಂಜಿನಿಯರಿಂಗು ಈ ರೀತಿ ದೊಡ್ಡ ದೊಡ್ಡ ಕೋರ್ಸ್ಗಳನ್ನ, ವೃತ್ತಿಪರ ಕೋರ್ಸ್ಗಳನ್ನ ಸೇರ್ಕೊಂಡಾಗ ಸಡನ್ ಆಗಿ ನಮಗೆ ಎಲ್ಲಾ ಕೋರ್ಸ್ಗಳು ಕೂಡ ಬಹಳಷ್ಟು ಕಠಿಣ ಅನ್ಸೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಈಗಲಿಂದ ನೀವೇನ್ ಮಾಡ್ಬೇಕಪ್ಪ ಅಂತಂತಂದ್ರೆ ಯಾವುದೇ ಒಂದು ವಿಷಯ ಇರಲಿ, ಯಾವುದೇ ಒಂದು ಪಠ್ಯ ಇರಲಿ, ಅದನ್ನ ಅರ್ಥ ಮಾಡ್ಕೊಂಡು ಓದಕ್ಕೆ ಪ್ರಯತ್ನ ಮಾಡಿ. ನೀವೇ ಅದನ್ನ ಅರ್ಥ ಮಾಡಿಕೊಂಡು ನಿಮ್ಮದೇ ಸ್ವಂತ ವಾಕ್ಯಗಳಲ್ಲಿ ಉತ್ತರ ಬರೆಯುವಂತ ಪ್ರಯತ್ನ ಮಾಡಿದ್ರೆ ಯಾವುದೇ ವಿಷಯ ಆಗ್ಲಿ ಅದು ಚೆನ್ನಾಗಿ ಮನಸ್ಸಿನಲ್ಲಿ ಊರುತ್ತೆ, ಮನಸ್ಸಿಗೆ ನಾಟುತ್ತೆ. ಮತ್ತೆ ನಿಮ್ದೇ ವಾಕ್ಯಗಳಲ್ಲಿ ನೀವು ಬರೆಯುವಂತ ಪ್ರಯತ್ನ ಮಾಡಿದಾಗ ನೀವು ಉರು ಹೊಡೆಯುವಂತ ಪ್ರಯತ್ನ ಮಾಡಬೇಕಾಗಿಲ್ಲ. ಮತ್ತೆ ಸುಲಭವಾಗಿ ನೀವು ಉತ್ತರಗಳನ್ನ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ನೀವು ದೊಡ್ಡ ದೊಡ್ಡ ಕೋರ್ಸ್ಗಳನ್ನು ಸೇರ್ಕೊಂಡಾಗ ವಾಸ್ಟ್ ಸಬ್ಜೆಕ್ಟ್ ಇರುತ್ತೆ, ಬೇಕಾದಷ್ಟು ಪಠ್ಯಗಳಿರುತ್ತೆ. ಆವಾಗ ನೀವು ಅಷ್ಟನ್ನು ಕೂಡ ಉರು ಹೊಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಯಾವಾಗ ಅರ್ಥ ಮಾಡ್ಕೊಂಡು ನಿಮ್ಮದೇ ವಾಕ್ಯಗಳಲ್ಲಿ ಉತ್ತರ ಬರೆಯುವಂತ ಪ್ರಯತ್ನ ಮಾಡ್ತೀರಿ, ಆಗ ದೊಡ್ಡ ದೊಡ್ಡ ಕೋರ್ಸ್ಗಳು ಸೇರ್ಕೊಂಡಾಗ್ಲೂ ಕೂಡ ನಿಮ್ಗೆ ಅದು ಅನುಕೂಲ ಆಗುತ್ತೆ. ಹಾಗಾಗಿ ನೀವು ಅರ್ಥ ಮಾಡ್ಕೊಂಡು ಯಾವುದೇ ಸಬ್ಜೆಕ್ಟ್ ಅನ್ನಾದ್ರೂ ನಿಮ್ಮದೇ ವಾಕ್ಯಗಳು ಉತ್ತರಿಸುವಂತ ಪ್ರಯತ್ನ ಮಾಡಿ ಅಂತ ಹೇಳಿ ಒಂದು ಸಣ್ಣ ಕಿವಿ ಮಾತನ್ನ ನಮ್ಮ ವಿದ್ಯಾರ್ಥಿಗಳನ್ನ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಮತ್ತೊಮ್ಮೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಅಷ್ಟು ದೂರದಿಂದ ಬಂದಿದ್ದೇನೆ. ಬಂದಿರೋದಕ್ಕೆ ಮುಖ್ಯ ಕಾರಣ ಏನಪ್ಪಾ, या कार्यक्रमास अमरेश्वर महाराज, ज्योती लक्कप्प महाराज आणि बनसिद्ध महाराज यांची उपस्थिती लाभली. प्रमुख पाहुणे म्हणून सीमा भाग विकास महामंडळाचे अध्यक्ष सोमण्णा वेविनमरत, बेळगाव शहर विकास प्राधिकरणाचे अध्यक्ष लक्ष्मणराव चिंगळे तसेच इतर मान्यवर उपस्थित होते. विजय महांतेश अरकेरी, KMM मराठी, कागवाड.